इस पाठ में हम पहला मुख्य विचार है बाजार में लोगों के साथ होने वाली धोखेबाजी पर प्रकाश डाला है और खरीदारी करते समय सावधानी बरतने की आवश्यकता पर जोर दिया है कश्मीरी सेब पाठ में। ನಾವು ವ್ಯವಹಾರ ಮಾಡಿ ಬಂದ್ಬಿಡ್ತೇವೆ ಅಂಗಡಿಗೆ ಹೋದಾಗ ನಮಗೆ ಕೊಟ್ಟ ದುಡ್ಡನ್ನ ಖರ್ಚು ಮಾಡಿ ಬರುವಂತದ್ದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ। ಅಪ್ಪ ಅಮ್ಮ ಕೊಟ್ರೆ ಅದಷ್ಟು ದುಡ್ಡು ವಾಪಸ್ ಮತ್ತೆ ಹೋಗೋದಿಲ್ಲ, ಅವರಿಗೆ ರಿಟರ್ನ್ ಚಿಲ್ಲರೆ ಕೊಡೋದು ಸ್ವಲ್ಪ ಅಪರೂಪ ವಾಪಸ್ ಕೊಡೋದು। ಸೊ ಅದರಲ್ಲಿ ನಾವು ಎಷ್ಟನ್ನ ಯಾವ ರೀತಿಯ ಯೋಗ್ಯವಾಗಿ ಬಳಸಿದೇವಿಯೋ ಇಲ್ವೋ, ಸುಮ್ಮನೆ ವೇಸ್ಟ್ ಮಾಡಿದೇವಿಯೋ ಅಥವಾ ನಮಗೆ ಅಂಗಡಿಕಾರ ಏನಾದ್ರೂ ಮೋಸ ಮಾಡಿದ್ನೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ, ಮಾಡಬೇಕು, ಅದ್ರ ಬಗ್ಗೆ ಗಮನ ಇಟ್ಕೊಳ್ಬೇಕು ಅನ್ನೋ ಕಾರಣದಿಂದ ಮುನ್ಷಿ ಪ್ರೇಮಚಂದ್ ಅವರು ಇದೊಂದು ಕಶ್ಮೀರಿ ಸೇವ್ ಅಂತ ಒಂದು ಆಕರ್ಷಕ ಹೆಸರನ್ನ ಕೊಟ್ಟು ಕಥೆಯನ್ನ ಹೇಳ್ಕೊಂಡು ಹೋಗ್ತಾರೆ। ನಾವು ಯಾವುದೇ ಕಾರಣದಲ್ಲೂ ಪಸೆ ಬೀಳಬಾರದು, ಮತ್ತೊಬ್ಬನಿಂದ ಮೋಸಕ್ಕೊಳಗಾಗಬಾರದು, ಅದ್ರ ಬಗ್ಗೆ ಜಾಗೃತಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೇಳ್ತಾ ಹೋಗ್ತಾ ಇರುವಂತಹ ಕಥೆ ಇದು। ನೋಡಿ, लेखक एक बार क्या करता है, सीधे बाजार में जाता है। मुंशी प्रेमचंद अपने आप पर ही वो कथा बनाया है। यानी वो एक दिन क्या किया, शाम को शाम हो गई थी, शाम यानी संಜೆ ಆಗಿ ಹೋಗಿತ್ತು, ಸ್ವಲ್ಪ ಬೆಳಕಿನ ಅಭಾವ ಕೂಡ ಇದೆ, ಸಂಜೆ ಆಯ್ತ ತಕ್ಷಣ ಬೆಳಕಿನ ಅಭಾವ। 1980ರ ಶತಮಾನ, ಆಗಲ ದೀಪ ಸಾಮಾನ್ಯವಾಗಿ ಕರೆಂಟ್ ದೀಪದ ಬಳಕೆ ಅಲ್ಲ, ಎಲ್ಲವೂ ಕೂಡ ಗ್ಯಾಸ್ ಲೈಟ್ಗಳು, ಲಾಟಿನ್ಗಳು ಇತ್ಯಾದಿಗಳ ಬಳಕೆ। ಆ ಸಂದರ್ಭದಲ್ಲಿ ಶಾಮ್ हो गई थी, चौक में 2-4 जरूरी चीजें खरीदने के लिए गया था। लेखक चौक में गया था। चौक यानी छोटा सा दुकानों, बहुत सारे दुकानों का एक छोटा सा जगह ಚೌಕ್, ಅಥವಾ ಒಂದು ಸಾಮಾನ್ಯವಾಗಿ 4 ರಸ್ತೆಗಳು ಕೂಡುವಂತಹ ಜಾಗವು ಕೂಡ ಚೌಕ್ ಅಂತ ಕರೆಸ್ಕೊಳ್ಳುತ್ತೆ। ಆ 4 ರಸ್ತೆ ಕೂಡುವಂತಹ ಜಾಗದಲ್ಲೇ ಸಾಮಾನ್ಯವಾಗಿ ಬಹಳಷ್ಟು ವ್ಯವಹಾರಗಳು ಅಧಿಕವಾಗಿ ಆಗುವಂತದ್ದು, ಯಾಕಂದ್ರೆ 4 ರಸ್ತೆಯ ಜನರು ಅಲ್ಲಿ ಬಂದು ಸೇರ್ತಾರೆ, ಹಾಗಾಗಿ ಅಲ್ಲಿ ಅಂಗಡಿ ಇರುವಂತದ್ದು ಜಾಸ್ತಿ। ಸಾಮಾನ್ಯ ನೀವು ಎಲ್ಲ ಕಡೆ ನೋಡಿ, 5 ಕತ್ರಿ ಅಥವಾ ಸಿರ್ಸಿಯಲ್ಲಿ 5 ಕ್ರಾಸ್ ಅಂತ ತಗೊಂಡ್ರೆ ಅಲ್ಲೊಂದು ಏನೋ ಒಂದು ವಿಶೇಷವಾಗಿ ಅಲ್ಲಿ ಆ ಸುತ್ತಮುತ್ತಲು ಜಾಗ, ಅಥವಾ ಅಶ್ವಿನಿ ಸರ್ಕಲ್ಗಳು ಬಂದಲ್ಲೇ 4 ರಸ್ತೆಗಳು ಸೇರ್ಕೊಳ್ಳುವ ಹಾಗೆ ಅಲ್ಲಿ ಸಾಮಾನ್ಯವಾಗಿ ವ್ಯವಹಾರದ ಅತ್ಯಂತ ಚಟುವಟಿಕೆ ಜಾಸ್ತಿ ಇರುತ್ತೆ। ಹಾಗೆ ಇವನು ಏನ್ ಮಾಡ್ದ, ಚೌಕ್ ಮೇ 2-4 जरूरी चीजें खरीदने के लिए शाम को गया। जरूरी चीज ತಾ, ತುಂಬಾ ಅವಶ್ಯಕವಾಗಿತ್ತು ಅವನಿಗೆ, ಅವತ್ತೇ ತಗೊಳ್ಬೇಕಾಗಿತ್ತು, ಹಾಗಾಗಿ ಅವನು ಸಂಜೆಗೆ ಹೋದ, ಪೇಟೆಗೆ ಹೋಗಿ ಮುಟ್ಟದ। वहां पर क्या हुआ, उसे पंजाबी मेवा फरोशों की दुकानें रास्ते में ही पड़ती हैं। जब वे लेखक चौक में जा रहे हैं तो रास्ते में ही पंजाबी मेवा फरोशों की दुकानें पड़ती हैं। क्या पंजाबी मेवा फरोश, पंजाब के लोग पंजाबी या कर्नाटक के लोग कर्नाटक कन्नडिगರು, इस तरह पंजाबी लोगों के, पंजाबी न जनर मेवा फरोशों के, वो भी यहां पर मेवा फरोश शब्द आप लोगों को नया शब्द है। मेवा फरोश शब्द को जान लीजिए। मेवा, यहां पर 2 शब्द हैं, मेवा और फरोश। ಮೇವಾ ಅಂತಂದ್ರೆ ಹಸಿ ಮತ್ತು ಒಣ ಹಣ್ಣುಗಳು ಅನ್ನೋ ಅರ್ಥ ಬರುತ್ತೆ ಡಿಕ್ಷನರಿಯಲ್ಲಿ। ಹಸಿ ಮತ್ತು ಒಣ ಹಣ್ಣುಗಳು ಅಂತ, ಡ್ರೈ ಫ್ರೂಟ್ಸ್ ಅಂಡ್ ನಾರ್ಮಲ್ ಫ್ರೆಶ್ ಫ್ರೂಟ್ಗಳು ಸಿಗುವಂತಹ, ಅದಕ್ಕೆ ಮೇವಾ ಅನ್ನೋ ಶಬ್ದವನ್ನ ಬಳಸ್ತಾರೆ। ಮೇವಾ ಫರೋಶ್ ಅಂತಂದ್ರೆ ತಾಜೆ ಔರ್ ये क्या सूखा हुआ अथवा ताजे या कुछ पका हुआ नहीं, सूखा हुआ फलों को बेचने वाला जो है उसे मेवा फरोश कहते हैं। दुकान में बैठकर जो बेचता है उन्हें उसे मेवा फरोश कहते हैं। पंजाबी मेवा फरोशों के दुकान नजर आए, ಅವನಿಗೆ ಕಣ್ಣಿಗೆ ಕಂಡು ಬಂತು, ಅಲ್ಲೇ ಇತ್ತು। तो एक दुकान पर बहुत अच्छे रंगदार गुलाबी सेब सजे हुए नजर आए। लेखक को क्या हुआ, एक दुकान नजर आई, तो उस दुकान पर बहुत सारे अच्छे वाले, दूर से देख रहे हैं, अच्छे वाले रंगदार
ಬಣ್ಣ ಬಣ್ಣದ ಅಥವಾ ರಂಗದಾರ ಅಂತಂದ್ರೆ ಬಣ್ಣದಿಂದ ತುಂಬಿರುವಂತಹ ಬಣ್ಣದ್ದು ಅಂತಲ್ಲ, ಒಂದು ಬಣ್ಣ ವಿಶೇಷವಾಗಿತ್ತು. ರಂಗದಾರ್ ಗುಲಾಬಿ ಸೇಬ್, ಗುಲಾಬಿ ಬಣ್ಣದ ಸೇಬ್, ಸೇಬು ಹಣ್ಣು नजर आए, सजे हुए नजर आए। वो भी सेब को आप लोग दुकानों में देखे होंगे, सेब को कैसे रखते हैं, इसे सिर्फ क्या जमीन पर रख देते हैं क्या सेब को? सेब ऐसे रखेंगे तो वो सड़ जाता है, इसलिए उसे क्या करते हैं, उसे टांगा जाता है ऐसे। ಒಂದು ಬಳ್ಳಿಗೆ ಸೇಬು ಹಣ್ಣನ್ನೆಲ್ಲ ಸುತ್ತ ಉದ್ದಕ್ಕೆ ಚಂದ ಮಾಡಿ ಸೇಬು ಹಣ್ಣನ್ನ ಇಟ್ಟಿರ್ತಾರೆ. ಅಥವಾ ಸೇಬು ಹಣ್ಣು ಒಂದ್ರ ಹಣ್ಣಿನ ಸೈಡಲ್ಲಿ ಮೇಲ್ಮೇಲೆ ಸ್ವಲ್ಪ ಗಾಳಿ ಓಡಾಡುವ ಹಾಗೆ ಅದನ್ನ ಶಿಸ್ತಾಗಿ ಇಟ್ಟಿರ್ತಾರೆ. ಸುಮ್ಮನೆ ಒಂದ್ ಕಡೆ ರಾಶಿ ಹಾಕಿಟ್ಬಿಟ್ರೆ ಬೇಗನೆ ಕೊಳ್ತೋಗುತ್ತೆ, ಯಾವುದೇ ತರಕಾರಿ ಇರ್ಲಿ ಇದಾಗಿರ್ಲಿ ಯಾವುದೇ ಕೂಡ. ಹಾಗಾಗಿ ಅದನ್ನ ಸ್ವಲ್ಪ ನೀಟಾಗಿ ಇಟ್ಟಿರ್ತಾರೆ. ಮತ್ತೆ ಜನರಿಗೆ ಆಕರ್ಷಣೆ ಆಗ್ಬೇಕು, ಅದ್ರ ಆ ಬಣ್ಣಕ್ಕೆ ನಾವು ಮನಸೋಲ್ಬೇಕಪ್ಪ, ಆ ತರದಲ್ಲಿ ಸೇಬು ಹಣ್ಣನ್ನ ಏನ್ ಮಾಡಿದ್ರು, ತುಂಬಾ ಚೆನ್ನಾಗಿ ಸಜೆ ಹುವೆ, ಏನು ಶೃಂಗರಿಸಿ ಅಥವಾ ಸಿದ್ಧಪಡಿಸಿ ಅದನ್ನ ಇಟ್ಟಿದ್ರು ಆ ಅಂಗಡಿಯಲ್ಲಿ. ಕಹಾ ಪರ್? पंजाबी मेवा फरोशों के दुकान में लेखक को रंगदार गुलाबी सेब नजर आए। यहां पर प्रश्न आएगा आपको, लेखक कहाँ गए थे? लेखक चौक में गए थे। लेखक चौक में क्यों गए थे? लेखक इसलिए गए थे कि उन्हें 2-4 जरूरी चीजें खरीदनी थी। वहां पर उन्होंने क्या देखा, उन्हें क्या नजर आया? तो लेखक को वहां पर कुछ पंजाबी मेवा फरोशों के दुकान में सजे हुए रंगदार गुलाबी सेब नजर आए। ಸರಿ ಸರಿ, ಅವನಿಗೆ ಏನಾಯ್ತು? ಈಗ ನಾವು ಸಾಮಾನ್ಯ ಅದನ್ನ ಹೇಳ್ತಾ ಇದ್ದೆ ನಾನು, ಯಾವಾಗ್ಲೂ ಕ್ಲಾಸಲ್ಲಿ ಹೇಳ್ತೇನೆ. ಈಗ ಊಟದ ಸುಮಾರು ಹತ್ರ ಟೈಮ್ ಬಂತು ಅಂದ ತಕ್ಷಣ ನಾನು ಸುಮ್ಮನೆ ಹೇಳ್ಬಿಟ್ಟೆ, ಒಳ್ಳೆ ಹುಣಸೆ ಹಣ್ಣು ಜಜ್ಜಿ ಬಾಯಿಗೆ ಇಟ್ಕೊಂಡ್ಬಿಟ್ರೆ ಅಂತ ಒಂಥರ ಆಸೆಯಾಗಿ ಬಾಯಲ್ಲೆಲ್ಲ ನೀರು ತುಂಬ್ಕೊಳ್ಳೋದಪ್ಪ. ಸೇಮ್ ಅವನಿಗೆ ಅದು ತುಂಬಾ ಇಷ್ಟವಾದಂತಹ ವಸ್ತುವಾಗಿದ್ರೆ, ಹಣ್ಣಾಗಿದ್ರೆ ಅವನಿಗೆ ಆಸೆ ಬರುವಂತದ್ದು ಸಹಜ. ಉಸೆ ಕ್ಯಾ ಹುವಾ? ಜೀ ಲಲ್ಚಾ ಉಠಾ, ಜೀ ಲಲ್ಚಾ ಉಠನಾ, ಏನೇ ಆಸೆ ಆಗುವಂತದ್ದಪ್ಪ. ಅದನ್ನ ನಾನು ಕೊಂಡ್ಕೊಳ್ಬೇಕು, ನಾನು ಪಡ್ಕೊಳ್ಬೇಕು, ಹೊಂದಬೇಕು. ಉಸ್ಕಾ ಜೀ ಲಲ್ಚಾ ಉಠ, ಜೀವ ಜೀ ಅನ್ನೋ ಶಬ್ದ ಅಂದ್ರೆ ಆಸೆ ಬರುವಂತದ್ದು, ಅಪೇಕ್ಷೆ ಉಂಟಾಗುವಂತದ್ದು, ಜೀ ಲಲ್ಚಾ ಉಠನಾ. ಸರಿ, ಇಷ್ಟಕ್ಕೆ ಅವನಿಗೆ ಏನೋ ಬೇರೆ ವಿಚಾರ ಶುರುವಾಯ್ತು ಅವನ ತಲೆಯಲ್ಲಿ, ಲೇಖಕನಿಗೆ. ಇವನ್ನೆಲ್ಲ ಕಂಡಲ್ಲ, ಅವನಿಗೆ ಯಾವ್ದೊಂದು ಬೇರೆ ಪಾರ್ಟಿನ ಒಂದು ಹೊಸ ವಿಚಾರ ತಲೆಗೆ ಬರ್ಲಿಕ್ಕೆ ಶುರುವಾಯ್ತು. ಏನ್ ಹೇಳಲಿಕ್ಕೆ ಶುರು ಮಾಡ್ದ ನಾವು, आजकल क्या हो रहा है, आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है। आजकल, पहले ऐसा नहीं था. ಇವತ್ತಿನ ಜೀವನ, ಆಧುನಿಕ ಜೀವನ ಶೈಲಿ ಮೊದಲು ಹೀಗಿರ್ಲಿಲ್ಲ. ಮೊದಲು ಹೇಗಿರ್ಲಿಲ್ಲ, ಈಗ ಹೇಗಿದೆ ಹೇಳ್ತಾ ಇದ್ದಾರೆ ನೋಡಿ. ಆಜ್ಕಲ್ ವಿಟಮಿನ್ और प्रोटीन के बारे में, ಈಗ ನಾವು ಸಾಮಾನ್ಯವಾಗಿ ಎಲ್ಲಾ ಹಣ್ಣು ತರಕಾರಿಗಳಲ್ಲಿ ಯಾವ್ಯಾವ ವಿಟಮಿನ್ ಇರುತ್ತೆ, ಯಾವ ತಿಂದ್ರೆ ಒಳ್ಳೇದು. ಈಗ ಸಾಮಾನ್ಯವಾಗಿ ಕಣ್ಣು ಸ್ವಲ್ಪ ಮಂಜಾಗಿ ಕಾಣುವವರಿಗೆ, ಕಣ್ಣು ಸ್ವಲ್ಪ ಶಾರ್ಪ್ ಆಗ್ಬೇಕು ಅಂದ್ರೆ ಗಜ್ಜರಿ ತಿನ್ನಿ, ಅದ್ರಲ್ಲಿ ವಿಟಮಿನ್ ಸಿ ಇದೆ, ಅದನ್ನ ತಿನ್ನಿ ಅಂತೆಲ್ಲ ಡಾಕ್ಟರ್ ಸಜೆಷನ್ ಮಾಡ್ತಾರೆ. ಈ ಫ್ರೆಶ್ ತರಕಾರಿಗಳನ್ನ ತಿನ್ನಿ, ಅದರಲ್ಲಿ ನಿಮ್ಗೆ ಐರನ್ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಒಂದೊಂದು ತರಕಾರಿಗಳಲ್ಲಿ ಒಂದೊಂದು ಸಿಗುತ್ತೆ ಅನ್ನೋದನ್ನೆಲ್ಲ ಈಗ ನಾವು ಮಕ್ಕಳಿಗೆ ನಾವು ಹೇಗೆ ಕೊಡ್ತಾ ಇದ್ದೇವೆ, ಶಿಕ್ಷಣದಲ್ಲೂ ಕೂಡ ಅದು ಬಂದಿದೆ. ಆದ್ರೆ ಮುಂಚಿನ ಇದರಲ್ಲಿ ಆ ತರ ಇರ್ಲಿಲ್ಲ. ನೀನು ಸಾಮಾನ್ಯವಾಗಿ ಈ ಆಹಾರ ಪದಾರ್ಥಗಳು ಈ ರೋಗಕ್ಕೆ ಒಳ್ಳೆಯದು ಅನ್ನೋದನ್ನ ಅವ್ರು ಹೇಳ್ತಿದ್ರು. ಆ ರೋಗ ಯಂತ್ರದಿಂದ ಬರ್ತದೆ ಅನ್ನೋದನ್ನೆಲ್ಲ ತೀರಾ ವಿಚಾರ ಮಾಡಿರ್ಲಿಲ್ಲ, ಯಾವ ಅಂಶದ ಕೊರತೆಯಿಂದ ಬಂತು ಅಂತ. ಅದನ್ನ ಈಗ ಆಧುನಿಕ ಯುಗದಲ್ಲಿ ವಿಜ್ಞಾನ ಮುಂದೆ ಹೋಗಿರೋ ಕಾರಣದಿಂದ ಅದೆಲ್ಲ ಗೊತ್ತಾಗಿದೆ ನಮ್ಗೆ. ನಾವು ಹಾಗಾಗಿ ಎಲ್ಲರೂ ವಿಚಾರ ಮಾಡ್ತೇವೆ ಯಾವ್ದನ್ನ ತಿಂದ್ರು ಒಳ್ಳೇದು. ನಾವು ಸಾಮಾನ್ಯವಾಗಿ ಪಾನಿಪುರಿ ತಿಂದ್ರೆ ಚಲೋದು, ಪಿಜ್ಜಾ ಬರ್ಗರ್ ಅಂದ್ರೆ ಮತ್ತೂ ಚಲೋದು ಅಂತ ನಾವು ನಾವು ಸ್ವಲ್ಪ ಯೋಚನೆ ಮಾಡಿ ಇಟ್ಕೊಂಡಿರ್ತೇವೆ. ಆದ್ರೆ ನಿಜವಾಗಿಯೂ ಅದು ಹೌದಾ ಅಲ್ವಾ ಅನ್ನೋದನ್ನ ನಿಮಗೆ ಅದು ಗೊತ್ತಾಗೋದು ಯಾವಾಗ ಕಂಡ್ರೆ ನೀವು ಸ್ವಲ್ಪ ದೊಡ್ಡವರಾದ ನಂತರ. ಅದು ಒಳ್ಳೇದಲ್ಲ, ಅದ್ರ ಬಾಯಿಗೆ ರುಚಿಯಾಗೋದು ಅದೇ. ಈಗ ನಮ್ಗದೇ ಬೇಕು. ಮುಂಚೆ ಸಾಮಾನ್ಯವಾಗಿ ಬಾಯಿಗೆ ರುಚಿಯಾಗೋದ್ರ ಜೊತೆಗೆ ಆರೋಗ್ಯಕ್ಕೆ ಯೋಗ್ಯವಾದಂತಹ ಆಹಾರ ಪದಾರ್ಥಗಳನ್ನು ತಿಂತಾ ಇದ್ರು ಜನ. ಆದ್ರೆ ಅದರಲ್ಲಿ ಏನೇನು ಇತ್ತು ಅನ್ನೋದನ್ನ ಸರಿಯಾಗಿ ಗಮನ ಅವರಿಗೆ ಇರ್ಲಿಲ್ಲ. ಆದ್ರೆ ಈಗಿನ ಸಮಾಜ ಹೇಗಾಗಿದೆ ಹಾಗಲ್ಲ. ಯಾವ್ಯಾವ ಅಂಶಗಳು ದೇಹಕ್ಕೆ ಬೇಕಾಗುವ ಪೂರಕ ಅಂಶಗಳು, ಪೋಷಕಾಂಶಗಳು ಸಿಗ್ತವೆಯೋ ಆಯಾ ಆಹಾರಗಳನ್ನ ಸ್ವೀಕರಿಸುವಂತಹ ಪದ್ಧತಿ, ಅದರ ಪ್ರವೃತ್ತಿ ಅನ್ನೋ ಶಬ್ದ ಬಳಸಿದ ನೋಡಿ.
आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है। ಪ್ರವೃತ್ತಿ ಪ್ರವೃತ್ತಿ ಅನ್ನೋ ಶಬ್ದದ ಅರ್ಥ ಏನಿರಬಹುದು? ಏನಿರಬಹುದು ಭುವನ ನಾಯಕ್? ಪ್ರವೃತ್ತಿ ಅಂತಂದ್ರೆ ಭುವನ ಸರ್, ಪ್ರವೃತ್ತಿ ಶಬ್ದದ ಅರ್ಥ ಏನಿರಬಹುದು? ಪ್ರವೃತ್ತಿ ಕೈಯಲ್ಲಿ ಪುಸ್ತಕ ಇದೆಯಾ? ಹಾ ಸರ್ ಇದೆ. ಪ್ರವೃತ್ತಿ ಶಬ್ದದ ಅರ್ಥ ಏನು ಗೊತ್ತಾಗ್ಲಿಲ್ವಾ? ಓಕೆ, ಏನು ನಿಖಿಲ್? ಎಸ್ ನಿಖಿಲ್ ಎಸ್ ಸರ್, ಪ್ರವೃತ್ತಿ ಶಬ್ದದ ಅರ್ಥ ಏನು? ಸರ್ ಗೊತ್ತಿಲ್ಲ. ಹ್ಯಾಂಡ್ ರೈಸ್ ಇದೆಯಲ್ಲ. ಓಕೆ, ಏನು ಸಿರಿ? ಟ್ರೆಂಡ್. ಟ್ರೆಂಡ್ ಅಂತನಾ? ಓಕೆ, ಅಭ್ಯಾಸ ಅನ್ನೋ ಅರ್ಥವನ್ನು ತಗೊಳ್ಳೋಣ ಸಹಜವಾಗಿ. ಓಕೆ, ಟ್ರೆಂಡ್ ಅನ್ನೋದು ಸುಮಾರು ಅದೇ ರಿಲೇಟೆಡ್. ಓಕೆ, ರೈಟ್. ಪ್ರವೃತ್ತಿ ಅಂತಂದ್ರೆ ಅಭ್ಯಾಸ, ಅದರ ಬಗ್ಗೆ ಯೋಚಿಸುವಂತಹ ಅಭ್ಯಾಸ ನಮ್ಮಲ್ಲಿ ಶುರುವಾಗಿದೆ. ಟ್ರೆಂಡ್ ಅನ್ನೋ ಶಬ್ದವನ್ನು ಇಂಗ್ಲಿಷ್ ಅಲ್ಲಿ ಅದನ್ನು ಬಳಸಬಹುದು, ಅದೇ ಸ್ವಲ್ಪ ರಿಲೇಟೆಡ್ ಅರ್ಥವೇ. ಸೊ ಇವತ್ತು ನಾವು ಹಾಗೆಲ್ಲ ವಿಚಾರ ಮಾಡ್ತಾ ಇದ್ದೇವೆ. ಅಂತಂದ್ರೆ ಮುಂಚೆ ಏನಿತ್ತು, ಹೇಗಿತ್ತು ಸ್ಥಿತಿ ನಮ್ದು? ಟೊಮೆಟೊ ಕೋ ಪೆಹಲೆ ಕೋಯಿ ಬಿ ನಹಿ ಪೂಚ್ತಾ ಥಾ. ಮುಂಚಿನ ಕಾಲದಲ್ಲಿ ಟೊಮೆಟೊ ಹಣ್ಣನ್ನ ಯಾರು ಕೂಡ ಕೇಳ್ತಾ ಇರ್ಲಿಲ್ಲ. ಅದು ಟೊಮೆಟೊ ಹಣ್ಣು ಅನ್ನೋದು ನಮ್ಮ ಆಹಾರ ಪದ್ಧತಿಯ ಒಂದು ಅಂಗ ಆಗಿರ್ಲೇ ಇಲ್ಲ ಮುಂಚೆ. ಆದ್ರೆ ಅಬ್ ಟೊಮೆಟೊ ಭೋಜನ್ ಕಾ आवश्यक अंग बन गया है। आजकल क्या हुआ है, सांबार बनानी है तो ಟೊಮೆಟೊ ಅತ್ಯಂತ ಜರೂರಿ ಚೀಸ್ है। ಆ ಮಟ್ಟಿಗೆ ನಾವು ಬಂದು ಮುಟ್ಟಿದ್ದೇವೆ. ಟೊಮೆಟೊ ಹಣ್ಣು ಇಲ್ಲದಿದ್ದರೆ ನಮ್ಮ ಊಟದ ಯಾವುದೋ ಒಂದು ಅಂಗ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಆ ತರದಲ್ಲಿ ಅಂದ್ರೆ ಟೊಮೆಟೊದಲ್ಲೂ ಕೂಡ ಬಹಳಷ್ಟು ನಮಗೆ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಸಿಗ್ತವೆ. ಅದು ಮುಂಚೆ ಇರ್ಲಿಲ್ಲ ನಮ್ಮ ಜನರಲ್ಲಿ ಆ ತರದ ಪ್ರವೃತ್ತಿಗಳು. ಮುಂಚೆ ಹಾಗೆಲ್ಲ ವಿಚಾರ ಮಾಡ್ಕೊಂಡು ಅದು ನಮ್ಗೆ ಬೇಕೋ ಇದು ನಮ್ಗೆ ಬೇಡವೋ ಅನ್ನೋದನ್ನೆಲ್ಲ ನೋಡ್ಕೊಂಡೆಲ್ಲ ಅಡಿಗೆ ಮಾಡ್ತಾ ಇರ್ಲಿಲ್ಲ. ಬಾಯಿಗೆ ರುಚಿಯಾಗುವಂಥದ್ದು, ದೇಹಕ್ಕೆ ಒಳ್ಳೇದಾಗುವಂಥದ್ದು ಎರಡನ್ನೇ ನೋಡ್ತಾರೆ. ಈಗಿಲ್ಲ, ನಾವು ಅದನ್ನ ತಿನ್ನಿ ಇದನ್ನ ತಿನ್ನಿ, ಬಾಯಿಗೆ ಕೈಯಾದ್ರೂ ಡಿಲ್ಲ ಹಾಗಲಕಾಯಿ ತಿನ್ನಿ, ಅದರಲ್ಲಿ ಐರನ್ ಇದೆ, ನಾವು ಹೇಳ್ಕೊಂಡು ತಿಂತೇವೆ. ಹಾಗಾಗಿ ಈಗ ಅದನ್ನ ಹೇಳ್ತಾ ಇದ್ದಾರೆ, ಟೊಮೆಟೊ आज क्या हुआ है, टोमेटो भोजन का एक आवश्यक अंग बन गया है, आज चाहिए ही टोमेटो। तो इसी तरह गाजर कैरेट ಏನಿದೆ भी पहले गरीबों के पेट भरने की चीज थी। ಗರೀಬೋಂ ಕೆ ಬಡವರ ಪೇಟ್ ಭರ್ನೆ ಕಿ ಹೊಟ್ಟೆಯನ್ನ ತುಂಬಿಸುವಂತಹ ಚೀಸ್ ವಸ್ತು ಆಗಿತ್ತು. ಯಾವುದು? ಗಜ್ಜರಿ. ಮುಂಚೆ ಗಜ್ಜರಿ ಅನ್ನೋದನ್ನ ಬಡವರು ಮಾತ್ರ ತಿಂತಾ ಇದ್ರಂತೆ. ಹಸಿ ಗಜ್ಜರಿಯನ್ನ ಅಥವಾ ಗಜ್ಜರಿಯನ್ನ ಆಹಾರಕ್ಕೆ ಬಳಸ್ಕೊಂಡು ತಿನ್ನೋದು. ಈ ಶ್ರೀಮಂತರು ಏನ್ ಮಾಡ್ತಾ ಇದ್ರು ನೋಡಿ, ಅಲ್ಲಿ ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೇ. ಅವ್ರು ಬರೀ ಏನೋ ಹಸಿ ಗಜ್ಜರಿ ತಿಂತಾ ಇರ್ಲಿಲ್ಲ. ಆಗ ಶ್ರೀಮಂತರು ಅವ್ರೇನ್ ಮಾಡ್ತಾ ಇದ್ರು, ಅದನ್ನ ತುರಿದು ಹಾಲು ಸಕ್ಕರೆಯನ್ನ ಹಾಕಿ ಅದನ್ನ ಏನು ಬೇಯಿಸಿ ನಂತರ ಅದನ್ನ ಹಲ್ವಾ ಮಾಡ್ಕೊಂಡೇ ಅದನ್ನ ತಿಂತಾ ಇದ್ರು ಗಜ್ಜರಿಯನ್ನ. ಗಜ್ಜರಿ ತಿನ್ನೋದು ಬರೀ ತಿನ್ನೋದಲ್ಲ, ಮುಂಚೆ ತುಂಬಾ ಹಸ್ಕೊಂಡಿರೋ ಗಿಡಮೂಲಿಕೆ ಏನು ಗಡ್ಡೆ ಗೆಣಸುಗಳನ್ನ ತಿಂದು ಜೀವನ ಮಾಡ್ತಾ ಇದ್ರು ನಮ್ಮ ಮುಂಚಿನ ಕಾಲದ ಜನರು ಅಂತ ಹೇಳ್ತಾರೆ. ತುಂಬಾ ಕಷ್ಟದ ಜೀವನ ಪರಿಸ್ಥಿತಿಯಲ್ಲಿ ನಮ್ಮ ಕಡೆಯಲ್ಲೂ ಕೂಡ ಎಷ್ಟೋ ಕಡೆ ಏನಾಗಿದೆ ಅಂತಂದ್ರೆ, ಜನ ಭೂಮಿಯಲ್ಲಾಗುವಂತಹ ಬಹಳಷ್ಟು ಗಡ್ಡೆಗಳನ್ನ ಕಿತ್ತು ಅದಕ್ಕೆ ಉಪ್ಪು ಹಚ್ಕೊಂಡು ಬೇಯಿಸ್ಕೊಂಡು ತಿಂದು ಜೀವನ ಮಾಡಿದ ದಿನಗಳಿದೆಯಂತೆ. ನಮ್ಮ ಅಜ್ಜೆಲ್ಲ ಕತೆ ಹೇಳ್ತಾ ಇದ್ರು. ಆ ಸಂದರ್ಭ ಆವಾಗೆಲ್ಲ ಹಾಗೆ ಇತ್ತು ಬಡವರ ಪರಿಸ್ಥಿತಿ. ಈ ಶ್ರೀಮಂತರು ಮಾತ್ರ ಅವರ ಬಾಯಿ ಚಪಲ, ಅವರಿಗೆ ಈ ಗಡ್ಡೆಗಳನ್ನೆಲ್ಲ ತಿಂದು ಏನು ಅದರಲ್ಲಿ ಸುಖ ಕಾಣುವಂತದ್ದಿಲ್ಲ. ಅದರಲ್ಲಿ ಏನಿದೆ, ಗಜ್ಜರಿಯನ್ನ ಮಾಡಿ ಸಕ್ಕರೆಯನ್ನ ಹಾಕಿ ಹಾಲನ್ನ ಹಾಕದ ಮೇಲೆ ಅದು ತಿನ್ನುವಂತಹ ಯೋಗ್ಯ ವಸ್ತು ಅವರಿಗೆ ಆಗ. ಆದರೆ ಈಗ ಏನಾಗಿದೆ, ಮಗರ್ ಕ್ಯಾ ಹುವಾ ಹೈ, ಅಬ್ ಪತಾ ಚಲಾ ಹೈ ಉನ್ಹೆ. ಈಗ ಶ್ರೀಮಂತರಿಗೆ ಗೊತ್ತಾಗಿದೆ ಏನಂತ, ಕಿ ಗಾಜರ್ ಮೇ ಭಿ ಬಹುತ್ ವಿಟಮಿನ್ ಹೈ, ಗಾಜರ್ನಲ್ಲೂ ಕೂಡ ತುಂಬಾ ವಿಟಮಿನ್ಗಳಿವೆ ಅಂತ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಇಸ್ಲಿಯೇ ಹಾಗಾಗಿ गाजर को भी मेजों पर स्थान मिलने लगा है. ಗಜ್ಜರಿಗೂ ಕೂಡ
ಮೇಜಿನ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ನಾವು ಸುಮಾರು ಮನೆಗಳೆಲ್ಲ ಅಭ್ಯಾಸ ಇರಬಹುದು, ಒಂದು ಬೌಲ್ ಇಟ್ಟಿರ್ತಾರೆ, ಅದರಲ್ಲಿ ಹಣ್ಣು, ಫ್ರೆಶ್ ತರಕಾರಿಗಳನ್ನ ಡೈರೆಕ್ಟ್ ತಿನ್ಲಿಕ್ಕೆ ಬರುವಂತಹ ತರಕಾರಿಗಳನ್ನ ಈ ತರದಲ್ಲಿ ಇಡುವಂತದ್ದು. ಅಲ್ಲಿ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ, ಅಲ್ಲಿ ಗಜ್ಜರಿಯನ್ನ ತಂದು ಇಡುವಂತಹ ಪರಿಸ್ಥಿತಿ ಶ್ರೀಮಂತರಲ್ಲಿ ಪ್ರವೃತ್ತಿ ಉಂಟಾಗಿದೆ, ಅಭ್ಯಾಸ ಶುರುವಾಗಿದೆ. ಯಾಕೆ? ಅದೇ ಕಾರಣ, ಗಜ್ಜರಿಯಲ್ಲೂ ಕೂಡ ವಿಟಮಿನ್ ಬಹಳಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಗೊತ್ತಾಗಿದೆ ಇವತ್ತು. ಹಾಗಾಗಿ ಅವಾಗ ಬರೀ ಬಡವರು ತಿನ್ನೋದಾಗಿತ್ತು, ಈಗ ಶ್ರೀಮಂತರು ತಿಂತಾರೆ, ಬಡವರು ತಿಂತಾರೆ. ಅಂದ್ರೆ ನಮ್ಮ ಜನರ ಮನಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಎಲ್ಲವನ್ನೂ ಯೋಚಿಸಿ ಮಾಡಿ ಅದರಲ್ಲಿ ಯಾವ್ಯಾವ ಕಂಟೆಂಟ್ಗಳಿವೆ ಅನ್ನೋದನ್ನೆಲ್ಲ ವಿಚಾರ ಮಾಡಿ ತಿನ್ನುವಂತಹ ಪ್ರಮೇಯ ಇಂದು ನಮ್ಮ ಜೀವನ ಶೈಲಿಯಲ್ಲಿ ಬಂದಿದೆ. ಅದಕ್ಕಾಗಿ ಅವರಿಗೆ ಈ ಸೇಬು ಹಣ್ಣು ನೋಡಿದ ತಕ್ಷಣ ಇಷ್ಟೆಲ್ಲ ವಿಚಾರಗಳು ಅವನ ತಲೆಯಲ್ಲಿ ಓಡಾಡದು ಒಂದ್ಸಲ ಲೇಖಕನಲ್ಲಿ. इसलिए ಏನ್ ಹೇಳ್ತಾ ಇದ್ದಾನೆ, ಸೇಬ್ ಕೆ ವಿಷಯ ಮೇ ತೋ ಯಹ ಕಹಾ ಜಾನೆ ಲಗಾ ಹೇ ಕಿ, ಈಗ ಬಂದ ಮತ್ತೆ ವಾಸ್ತವಿಕ ವಿಚಾರಕ್ಕೆ ಬಂದ. ಸೇಬು ಹಣ್ಣನ್ನು ನೋಡಿದ್ನಲ್ಲ, ರಂಗದಾರ್ गुलाबी सजे हुए सेब नजर आए, उसे नजर आया था, इसलिए वो यह सब सोचने लगा था. अब फिर वापस उसी विषय पर पहुंच रहा है. सेब के विषय में तो यह कहा जाने लगा है कि एक सेब रोज खाइए तो आपको डॉक्टरों की जरूरत न रहेगी. ಹೌದು, ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಅಂತ ಹೇಳ್ತಾರೆ, ದರ್ಶನ್ ಹೆಗಡೆ ಏನ್ ಹೇಳ್ತಾರೋ ಇಂಗ್ಲಿಷ್ ಅಲ್ಲಿ ಸೇಬಿನ ವಿಚಾರದಲ್ಲಿ? ದರ್ಶನ್ ಹೆಗ್ಡೆ ಏನೋ ಹೇಳ್ತಾರಲ್ಲ ಸೇಬಿನ ಬಗ್ಗೆ, ಸೇಬು ಹಣ್ಣು, ಆಪಲ್, ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ ಇದೆ ನೋಡಿ, ಏನಂತ? an apple a day. ದರ್ಶನ್ ಕೇಳಿಸ್ತಿದ್ಯಾ? ಏನ್ ಹೇಳ್ತಾರ ಕಾರ್ತಿಕ್ ಗೌಡ? an apple a day. ಕಾರ್ತಿಕ್ ಗೌಡ, an apple for a day keep doctors away. ಹಾ, ಏನಂದ್ರೆ ಹಂಗಂದ್ರೆ ಕನ್ನಡದಲ್ಲಿ ಏನರ್ಥ? ಕನ್ನಡದಲ್ಲಿ ಏನರ್ಥವೋ? ಅದರಿಂದ ಅದರಲ್ಲಿ ಪೌಷ್ಟಿಕಾಂಶ ಎಲ್ಲ ಹೆಚ್ಚಿಗೆ. ಇಲ್ಲ ನನ್ಗೆ ನೇರವಾಗಿ ಶಬ್ದ ಅರ್ಥ ಹೇಳು, ನಿನ್ನ ಸೇಯಿಂಗಿನ ಅರ್ಥ ಹೇಳು. ಏನೋ ಬೊಂಗಲೆ ಏನು ಹಾಗಂದ್ರೆ? an apple a day. ಬೊಂಗಲೆ ಸರ್, ದಿನಾಲು ಆರಾಮಾಗಿರ್ಬೋದು ಅಂತ. ದಿನಾಲು ಒಂದು ಸೇಬು ಅಂತ ತಿಂದ್ರೆ ಡಾಕ್ಟರ್ ಇಂದ ದೂರ ಇರ್ಬೋದು ಅಂತ. ಡಾಕ್ಟರ್ ಇಂದ ದೂರ ಇರ್ಬೋದು ಅಂತ. ಎಸ್, ಹೌದು. ದಿವಸ ಒಂದು ಸೇಬು ಹಣ್ಣು ತಿಂದ್ಬಿಟ್ರೆ ಡಾಕ್ಟರ್ ಇಂದ ದೂರ ಇರ್ಬೋದು ಅಂತ. 1880ನೇ ಇಸ್ವಿಯಲ್ಲಿ, 86ನೇ ಇಸ್ವಿಯಲ್ಲಿ ಇದನ್ನ ಫಸ್ಟ್ ಇಂಗ್ಲೆಂಡ್ ಅವರು ಹೇಳಿ ಬಿಟ್ಬಿಟ್ರು ಪ್ರಪಂಚಕ್ಕೆ, an apple a day keeps doctor away ಅಂತ. ಅವಾಗದು ಸ್ಟೇಟ್ಮೆಂಟ್ ಬಂತು, ಪೇಪರ್ ನಲ್ಲಿ ಬಂತು. ಎಲ್ರಿಗೂ ಯಾವ ಪ್ರಮಾಣದಲ್ಲಿ ಭ್ರಮೆ ಹಚ್ಚಿಬಿಟ್ಟಿದ್ದಾರೆ ಅಂತಂದ್ರೆ, ಅದು ಈಗಿನ ಕಾಲಕ್ಕೆ ಅನ್ವಯ ಆಗೋದೇ ಇಲ್ಲವಂತೆ. ಅದರ ಬಗ್ಗೆ ತುಂಬಾ ಸಂಶೋಧನೆಗಳಾಗಿವೆ. ದಿವಸ ಒಂದು ಸೇಬು ಹಣ್ಣನ್ನ ತಿನ್ನಿಸಿ ನೋಡಿದ್ದಾರೆ, ಎಷ್ಟೋ ಜನರ ಮೇಲೆ ಪ್ರಯೋಗವನ್ನ ಮಾಡಿದ್ದಾರೆ. ಅದು ಅವರಿಗೆ 100% ಸಕ್ಸೆಸ್ ಆಗ್ಲಿಲ್ಲ. ಸೊ ಅದು ಯಾರೋ ಹಚ್ಚಾಕಿರುವಂತಹ ವಿಚಾರ, ಯಾವುದೋ ಸುಮ್ಮನೆ ಒಂದು ಸುದ್ದಿ ಹೊರಟಿರುವಂತದ್ದು ಅಷ್ಟೇ. ಆದ್ರೆ ಆಪಲ್ ನಲ್ಲಿ ಬಹಳಷ್ಟು ಪೋಷಕಾಂಶಗಳು ಇರೋದಂತೂ ನಿಜ. ಅದರಲ್ಲಿ ನಿಮ್ಗೆ ಬೇಕಾಗುವಂತಹ ಪ್ರೋಟೀನ್ಗಳು, ಕಾರ್ಬೋ, ಇದು ಕೂಡ ವೆಜ್, ಸಾಮಾನ್ಯವಾಗಿ ವೆಜ್ ಆಹಾರವನ್ನ ಬಳಸುವವರು, ನಾನ್ ವೆಜ್ ಇತರರು ಏನಿದ್ದಾರೆ ಅವರಿಗೆ ಬಹಳಷ್ಟು ಕಂಟೆಂಟ್ ಸಿಗೋದಿಲ್ಲ, ನಾನ್ ವೆಜ್ ನಲ್ಲಿ ಸಿಗೋದು. ಅದೆಲ್ಲ ಆಪಲ್ ಅಲ್ಲೂ ಇದೆಯಂತೆ. ನಾನು ಎಲ್ಲೋ ಓದ್ತಾ ಇರುವಾಗ ನೋಡಿದೆ, ಆಪಲ್ ನಲ್ಲಿ ಬಹಳಷ್ಟು ಔಷಧಿ, ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಸಿಗ್ತವೆ. ಆದ್ರೆ ಆ ಸೇಯಿಂಗ್ ಏನಿದೆ, an apple a day, ಆ ಸೇಯಿಂಗ್ ಏನಿದೆ 100% ಟ್ರೂ ಅಲ್ಲ. ಬಟ್ ಅದನ್ನ ನಾವು ಸಾಮಾನ್ಯವಾಗಿ ಬಂದ್ಬಿಟ್ಟಿದೆ, ನಮ್ಮಲ್ಲಿ ಅದು ರೂಢಿಗೆ ಬಂದ್ಬಿಟ್ಟಿದೆ ಇಂಗ್ಲಿಷ್ ನಲ್ಲಿ. ಅದು ಆ ವಾಕ್ಯದ ಹೇಳಿಕೆಯನ್ನ ಹೇಳೋದು. ಇರ್ಲಿ, ಏನೇ ಇರ್ಲಿ. ಸೊ ಆದ್ರೆ ಈಗಂತೂ ಹೇಗಿದೆ ಅಂತಂದ್ರೆ, ನಿಜವಾಗಿ ಪರಿಸ್ಥಿತಿ, ಒಂದು ಸೇಬು ಹಣ್ಣನ್ನ
ಇವರು ಏನು ಬೆಳವಣಿಗೆ ಬೆಳೆಯುವಾಗ ಅದನ್ನ ರಕ್ಷಣೆ ಮಾಡಬೇಕು ಅಂತ ಅದಕ್ಕೆ ಎಷ್ಟು ಔಷಧಿಯನ್ನು ಹೊಡಿತಾರೆ ಅಂದ್ರೆ, ಆ ಔಷಧಿಯನ್ನು ನಾವೇನಾದ್ರೂ ತೊಳೆಯದೆ ಆ ದಿವಸ ಒಂದೊಂದು ಸೇಬುಹಣ್ಣು ತಿಂದ್ಬಿಟ್ರೆ ನಾವು ಬಹಳ ದಿವಸ ಉಳಿಯೋದು ಕಷ್ಟ. ಆ ಪರಿಸ್ಥಿತಿ ಬಂದ್ಬಿಡ್ತೇವೆ. ಅದನ್ನ ಅಷ್ಟು ನೀಟಾಗಿ ಅದನ್ನ ಎಷ್ಟೆಲ್ಲ ಅದರಲ್ಲಿ ಗೋಲ್ಮಾಲ್ ನಡೀತಾ ಇದೆ, ವ್ಯಾಕ್ಸ್ ಹಾಕ್ತಾರೆ ಅದರ ಸೇಬುಹಣ್ಣಿನ ಸಿಪ್ಪೆಯ ಮೇಲ್ಗಡೆ, ಬೇಗನೆ ಹಾಳಾಗಬಾರದು ಅಂತ. ನೋಡಿ, ವರ್ಷದಲ್ಲಿ 12 ತಿಂಗಳು ಸಿಗುವಂತಹ ಹಣ್ಣು ಸೇಬುಹಣ್ಣು. ನಿಮಗೆ ಬೇರೆ ಎಲ್ಲ ಹಣ್ಣುಗಳು, ಬಾಳೆಹಣ್ಣು ಅಂಡ್ ಸೇಬುಹಣ್ಣು, ಬೇರೆ ಎಲ್ಲ ಹಣ್ಣುಗಳಿಗೂ ಒಂದಷ್ಟು ಕಾಲ ಇದೆ, ಇಂಥ ಸೀಸನ್ ನಲ್ಲಿ ಇಂಥ ಹಣ್ಣು ಸಿಗುತ್ತೆ ಅಂತ. ಆದ್ರೆ ಇವೆರಡು ಮಾತ್ರ ಸಾಮಾನ್ಯವಾಗಿ ಎಲ್ಲ ಸೀಸನ್ ನಲ್ಲೂ ಸಿಗುತ್ತೆ. ಸೇಬುಹಣ್ಣು ಸಾಮಾನ್ಯ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ ಬೇರೆ ಕಡೆಯಿಂದ ಈ ಕಡೆಗೆ. ಸಾಮಾನ್ಯವಾಗಿ 4 ಡಿಗ್ರಿಯಿಂದ 22 ಡಿಗ್ರಿಯ ತನಕ ಇರುವಂತಹ ವಾತಾವರಣದಲ್ಲಿ ಮಾತ್ರ ಸೇಬು ಬೆಳೆಯುತ್ತೆ. ನಮ್ಮ ದೇಶದಲ್ಲಿ ಕಾಶ್ಮೀರ ಫೇಮಸ್, ಅದಕ್ಕಾಗಿ ಕಾಶ್ಮೀರಿ ಸೇಬು ಅಂತ ಪಾಠ ಶುರು ಮಾಡಿದ್ವಿ. ಫೇಮಸ್ ಸೇಬು ಹಣ್ಣು ಅದು ಕಾಶ್ಮೀರದಲ್ಲಿ ಬೆಳೆಯುವಂತದ್ದು. ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ. ನಾವು ನಿಜ ಇನ್ನೊಂದು ಹೇಳಬೇಕು ಅಂದ್ರೆ, ನಮ್ಮ ದೇಶದಲ್ಲಿ ಬೆಳೆದಿರುವಂತಹ ಫಸ್ಟ್ ಕ್ವಾಲಿಟಿ ಹಣ್ಣುಗಳೇನಿದೆ ಅದು ಯಾವುದು ನಮ್ಮ ದೇಶ ಜನರಿಗೆ ತಿನ್ಲಿಕ್ಕೆ ಸಿಗೋದಿಲ್ಲ, ಎಲ್ಲವೂ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ. ನಾವು ತಿನ್ನುವಂಥದ್ದು ಸೆಕೆಂಡೋ, ಥರ್ಡೋ, ಫೋರ್ತೋ ಆ ಕ್ವಾಲಿಟಿ ಹಣ್ಣುಗಳನ್ನ, 100% ಫಸ್ಟ್ ಕ್ವಾಲಿಟಿ ಹಣ್ಣುಗಳು ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ. ಎಲ್ಲವೂ ಹಾಗೆ. ಈಗ ನೀವು ಇದನ್ನ ಕೇಳಿರ್ತೀರಿ, ಆಪೂಸ್ ಹಣ್ಣು. ಈಗ ಜಸ್ಟ್ ಮಾವಿನ ಹಣ್ಣಿನ ಸೀಸನ್ ಮುಗಿದಿದೆ. ಅದು ನಮ್ಮ ಮಹಾರಾಷ್ಟ್ರದ ಆಪೂಸು, ಯಾವುದು ರತ್ನಗಿರಿ ಆಪೂಸ್ ಅನ್ನೋದು ತುಂಬಾ ಫೇಮಸ್ ಆಪೂಸ್ ಹಣ್ಣು. ಆ ಆಪೂಸ್ ಹಣ್ಣಲ್ಲಿ ಹೈ ಕ್ವಾಲಿಟಿ ಫಸ್ಟ್ ಗ್ರೇಡ್ ಹಣ್ಣುಗಳೇನಿದೆ ಅವು ಎಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ. ಎಲ್ಲ ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ, ಭಾರತದಲ್ಲಿ ಇರೋದಿಲ್ಲ. ಯಾಕಂದ್ರೆ ಭಾರತದವ್ರು ಕೊಟ್ಟು ತಿನ್ನೋರು ಯಾರು ಇಲ್ಲ, ಗೊತ್ತಿದೆ ಅವರಿಗೆ ಆ ರೇಟ್ ಕೊಟ್ಟು ತಿನ್ನೋರು. ಹಾಗಾಗಿ ಅದಷ್ಟು ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಒಳ್ಳೆ ಕ್ವಾಲಿಟಿ ಹಣ್ಣುಗಳನ್ನು. ಸೊ ನಾವು ಸೆಕೆಂಡ್ ಕ್ವಾಲಿಟಿನೋ ಥರ್ಡ್ ಕ್ವಾಲಿಟಿನೋ ಹಣ್ಣುಗಳನ್ನ ತಿಂತೇವೆ. ನಮ್ಗೆ ನಡೀತದೆ ಅದಾರದು ಇದಾರಿದು. ಈಗೆಲ್ಲ ಸಂತೆ ಮಾರ್ಕೆಟಿಗೆ ಹೋಗೋರು ಎಷ್ಟೋ ಜನ ಇದ್ದಾರೆ. ಹೇಗಿದೆ ಅಂದ್ರೆ, ಸಂತೆಯಲ್ಲಿ ಫ್ರೆಶ್ ತರಕಾರಿ ಇರುವಾಗ ಹೋಗೋದಿಲ್ಲ ಅವರು. ಸಂತೆ ಮುಗಿತಾ ಬರುವಾಗ ಏನೋ ಅಳುದುಳಿದು ಒಂದು ಚೂರ್ಪಾರ್ ಉಳ್ಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಓಡ್ತಾರೆ. ಯಾಕಂದ್ರೆ ಅವನು ಚೂರ್ಪಾರ್ ಎಷ್ಟು ರೇಟಿಗಾರೋ ಅಷ್ಟು ರೇಟಿಗೆ ಕೊಟ್ಟರು ಹಂಗೆ ಕೈ ತಕೊಂಡು ಹೋಗ್ತಾರೆ. ಹಂಗೂ ಇದೆ ಜನರ ಮನಸ್ಥಿತಿ ಮೇಲೆ ಡಿಪೆಂಡ್. ದುಡ್ಡು ಇದೆ ಇಲ್ಲ ಅನ್ನೋದು ಒಂದೇ ಅಲ್ಲ ಸಬ್ಜೆಕ್ಟ್. ಹಾಗೆ ಮಾಡುವುದು ಅವರ ಮನಸ್ಥಿತಿ. ಒಳ್ಳೇದನ್ನೇ ತಿಂದ್ಬಿಡ್ಬೇಕು ಅಂತಿಲ್ಲ, ಹೇಗಾದ್ರೂ ನಡೀತದ ತಿನ್ಬೇಕು ಅಂತ ಆ ತರದಲ್ಲಿ. ಸೊ ಇವನು ಏನಾಯ್ತು, ಇವನಿಗೆ ಕಾಶ್ಮೀರಿ ಸೇಬು, ಅಷ್ಟು ಚೆನ್ನಾಗಿರುವಂತಹ ಸೇಬು ಹಣ್ಣು ಕಂಡಿದ್ದಕ್ಕೆ ಇಷ್ಟೆಲ್ಲ ವಿಚಾರ ಮಾಡದ. ದಿವಸ ಒಂದು ತಿಂದ್ಬಿಟ್ರೆ ಆ ಡಾಕ್ಟರ್ ನಮ್ಮಿಂದ ದೂರ ಇರಬಹುದು ಅನ್ನೋದನ್ನೆಲ್ಲ ವಿಚಾರ ಹೇಳ್ತಾ ಇದ್ದಾನೆ ನಮ್ಮ ಹತ್ರಗೆ. ಏನ್ ಹೇಳ್ದ ನೋಡಿ, ಏಕ್ ಸೇಬ್ ರೋಜ್ ಕಾಯಿಯೇ तो आपको डॉक्टरों की जरूरत ना होगी ना रहेगी. ಹೊಸ ಒಂದು ಸೇಬು ಹಣ್ಣು ತಿನ್ನಿ, ನಿಮಗೆ ಡಾಕ್ಟರ್ಗಳ ಅವಶ್ಯಕತೆಯೇ ಬರೋದಿಲ್ಲ ಅಂತ ಹೇಳ್ಬಿಟ್ಟ. ಸರಿ, ಏನು ಡಾಕ್ಟರ್ ಅಷ್ಟೇ ಹೇಳಿದಾನೆ, ಅದಕ್ಕಾಗಿ ಅವನು ಮುಟ್ಟಾಳರ ಮಕ್ಕಳೇ. ಅದು ನೋಡಿ ಮುಂದೆ ಹೇಳ್ತಾ ಇದ್ದಾನೆ ಎಷ್ಟು ಚಂದ. ಮಕ್ಕಳೇ, ಅದು ಡಾಕ್ಟರ್ ಹೇಳಿದ್ದು. ಈಗ डॉक्टर से बचने के लिए हम नीम कौड़ी तक खाने को तैयार हो सकते हैं. ಬರವಣಿಗೆ ಅವನು ಎಷ್ಟು ಚಂದ ಹೇಳ್ತಾ ಇದ್ದಾನೆ ನೋಡಿ. ನಾವು ಡಾಕ್ಟರ್ಗಳಿಂದ ಬಚಾವಾಗಬೇಕು ಅಂತಂದ್ರೆ ಈಗ ಹೇಗಾಗಿದೆ ಅಂದ್ರೆ, ಡಾಕ್ಟರ್ ಸವಾಸ, ಆಸ್ಪತ್ರೆ ಸವಾಸ ಯಾರು ಕೊಟ್ರು ಬೇಡ. ಹಾಗಾಗಿ ಡಾಕ್ಟರ್ ಸವಾಸದಿಂದ ದೂರ ಇರಬೇಕು ಅಂತಂದ್ರೆ ನಾವು ನೀಮ್ ಕೌಡಿ ತಕ್ ಖಾನೆ ಕೋ ತಯಾರ್ ಹೋ ಸಕ್ತೆ ಹೈ. ನೀಮ್ ಕೌಡಿ ಅಂತಂದ್ರೆ ಏನು? ಬೇವಿನ ಮರ, ನೀಮ್ ಕಾ ಪೇಡ್, ನೀಮ್ ಕೌಡಿ ಜಹಾ ಪರ್ ಜೋ ಫಲ್ ಉಗ್ತಾ ಹೈ. ಬೇವಿನ ಮರದಲ್ಲಿ ಬಿಡುವಂತಹ ಕಾಯಿ ನೀಮ್ ಕೌಡಿ. ಅದೇ ಬೇವಿನ ಮರ ತುಂಬಾ ಸಿಹಿಯಾಗಿರುತ್ತಲ್ಲ, ಆ ಸಿಹಿ ಏನಿದೆ ಅದ್ರ ಕಾಯಿಯಪ್ಪ ಅದು ಇನ್ನೂ ಸಿಹಿಯಾಗಿರುತ್ತೆ. ಹಾಗಾಗಿ ತಿನ್ಲಿಕ್ಕೂ ಕೂಡ ರೆಡಿ ಆಗಿರ್ತಾರೆ ಅಂತ. ಬೇವು, ಬೆಲ್ಲ, ಬೇವು ತುಂಬಾ ಕಹಿಯಾದಂತಹ ಆ ಒಂದು ಬೇವಿನ ಕಾಯಿಯನ್ನು ಜನ ಡಾಕ್ಟರ್ ಇಂದ ಬಚಾವಾಗಬೇಕು ಅಂತ ತಿನ್ಲಿಕ್ಕೆ ರೆಡಿ. ಈಗ ಕೇವಲ ಡಾಕ್ಟರ್ ಸಹವಾಸ ಮಾತ್ರ ಬೇಡ, ಅಷ್ಟರ ಮಟ್ಟಿಗೆ ಅವರು ನಮ್ಮನ್ನ ಏನ್ ಮಾಡ್ತಾರೆ, ಹರಾಸ್ಮೆಂಟ್ ಮಾಡ್ತಾರೆ. ಅಥವಾ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಬಹಳಷ್ಟು ದುಡ್ಡು ಖರ್ಚಾಗತ್ತೆ, ಸಮಯ ವೇಸ್ಟ್ ಆಗುತ್ತೆ. ಹಾಗಾಗಿ ಡಾಕ್ಟರ್ ಇಂದ ತಪ್ಪಿಸ್ಕೋಬೇಕು ಅಂತಂದ್ರೆ ನಾವು ಏನ್ ಬೇಕಾದ್ರೂ ಈಗ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ದಿವಸ ಒಂದ್ ಸೇಬು ಹಣ್ಣು ತಿನ್ಲಿಕ್ಕೂ ರೆಡಿ ಇದ್ದೇವೆ ಅನ್ನೋದ್ರ ಅರ್ಥದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾನೆ. सेब तो रस और स्वाद में अगर आम से बढ़कर नहीं है. ಸೇಬು ಹಣ್ಣಿನ ವಿಷಯಕ್ಕೆ ಬಂದಾಗ ಸೇಬ್ ರಸ್ ಔರ್ ಸ್ವಾದ್ ಮೇ, ರುಚಿ ಮತ್ತು ಅದರಲ್ಲಿರುವಂತಹ ಗುಳದ ರಸ, ಸ್ವಾದ, ರುಚಿ ಮತ್ತು ಇದರಲ್ಲಿ ರಸ್ ಔರ್ ಸ್ವಾದ, ರುಚಿ ಮತ್ತು ಸ್ವಾದ ಅವೆರಡೂ ಒಂದೇ ಅರ್ಥ. ಆ ಹಣ್ಣಿನ ಒಳಗಿರುವಂತಹ ಇದರಲ್ಲಿ ಹೇಳ್ತಾ ಇರೋದು ರಸ್ ಔರ್ ಸ್ವಾದ್ ಮೇ
अगर आम से बढ़कर नहीं है, ಮಾವಿನ ಹಣ್ಣಿನಕ್ಕಿಂತ ಹೆಚ್ಚಿಗೆ ಇಲ್ಲದೆ ಇರಬಹುದು. ಆಮ್ ಸೆ ಬಡ್ಕರ್ ನಹಿ ಹೈ ಅಂದ್ರೆ ಆಮ್ ಇನ್ನೂ ಶ್ರೇಷ್ಠ. ರುಚಿ और स्वाद में ಆಮ್ ही ಶ್ರೇಷ್ಠ है. ಹಾಗಾಗಿ ಹಣ್ಣಿನ ರಾಜ ನಾವು. ಸೇಬು ಹಣ್ಣನ್ನು ಹಣ್ಣಿನ ರಾಜ ಹೇಳೋದಿಲ್ಲ, ಮಾವಿನ ಹಣ್ಣಿಂದ ಹಣ್ಣಿನ ರಾಜ ಅಂತ ಹೇಳ್ತೇವೆ. ಹಣ್ಣಿನ ರುಚಿಯಲ್ಲಿ ಮಾವಿನ ಹಣ್ಣು ರುಚಿ ಅದರಕ್ಕಿಂತ ಹೆಚ್ಚಿಗೆ ಇಲ್ಲದೆ ಇರಬಹುದು, ಒಪ್ಕೊಳ್ಳೋಣ. ತೋ ಘಟ್ಕರ್ ಬಿ ನಹಿ, ಆದ್ರೆ ಕಡಿಮೆನೂ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಬರಾಬರ್ ಶ್ರೇಣಿಯನ್ನ ಕೊಡ್ತಾ ಇದ್ದಾನೆ ಲೇಖಕ. ಸೇಬು ಹಣ್ಣು ಈಕ್ವಲ್ಸ್ ಯಾವುದು ಮಾವಿನ ಹಣ್ಣು, ಇವೆರಡನ್ನು ಹೇಳ್ತಾ ಇದ್ದಾನೆ ಕಂಪೇರ್ ಮಾಡಿ. ಇವೆರಡೂ ಕೂಡ ಸಾಮಾನ್ಯವಾಗಿ ಬರಾಬರ್ ಸ್ವಾದ ಅವರು ಇಸ್ಮೆ ಹೆಚ್ಚಿಗೆ ಇಲ್ಲದ ಹೋದ್ರು ಕಡಿಮೆ ಅಂತೂ ಇಲ್ಲ ಅಂತಂದ್ರೆ ಮಧ್ಯ ಅಂತ ಅರ್ಥ ಅಲ್ವಾ. ಸೇಬು ಹಣ್ಣು ಮಾವಿನ ಹಣ್ಣು ಎರಡು ಒಂದೇ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಘಟ್ಕರ್ ಬಿ ನಹಿ. सेब को यह स्थान मिल चुका है, सेब को अच्छे स्थान मिल चुका है, यानी आम के बराबर का स्थान मिल चुका है. अब वह केवल स्वाद की चीज भी नहीं है. ಈಗಿನ ಪ್ರಪಂಚದಲ್ಲಿ ಅದು ಕೇವಲ ರುಚಿಗಾಗಿ ತಿನ್ನುವಂಥದ್ದು ಅಂತ ಮಾತ್ರ ಅಲ್ಲ ಸೇಬು ಹಣ್ಣು ಅನ್ನೋದು. ಉಸ್ಮೆ ಗುಣ ಭಿ ಹೇ, ಅದರಲ್ಲಿ ಗುಣಗಳೂ ಕೂಡ ಬಹಳಷ್ಟಿದೆ. ನಿತ್ಯ ಅದರಲ್ಲಿ ಇರುವಂತಹ ಕಂಟೆಂಟ್ಗಳು ತುಂಬಾ ದೇಹಕ್ಕೆ ಬೇಕಾಗಿರುವಂತದ್ದು. ಹಾಗಾಗಿ ದಿನ ಒಂದು ತಿಂದ್ರು ತುಂಬಾ ಒಳ್ಳೇದಲ್ಲ ಅಂತಲ್ಲ, ಆದ್ರೆ ಡಾಕ್ಟ್ರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಒಂದೇ ತಿನ್ಕೊಂಡಿದ್ರೆ. ಹಾಗಾಗಿ ಹೇಳ್ತಾ ಇದ್ದಾನೆ, हमने दुकानदार से मोल भाव किया और आध सेर सेब मांगे. हमने ಅವ್ರು ತನ್ನನ್ನು ತಾನು ಹೇಳ್ತಾ ಇದ್ದಾನೆ, ಹಮ್ ಅಂತ, ಮೈನೆ ಅಂತ ಹೇಳ್ಕೊಳ್ಳಿಲ್ಲ, ಹಮ್ನೆ ಸಾಮಾನ್ಯವಾಗಿ ಬಳಕೆ ಇದೆ ಜನರ ಭಾಷೆಯ ಶೈಲಿಯಲ್ಲಿ. ಹಮ್ ಆಪ್ಕೆ ನಾಮ್ ಜಾನ್ ಸಕ್ತೆ ಹೇ, ಹಮ್ ಮೈ ಆಪ್ಕಾ ನಾಮ್ ಜಾನ್ ಸಕ್ತಾ ಹೂಂ ಏಕವಚನದಲ್ಲಲ್ವಾ. ಹಮ್ ಆಪ್ಕೆ ನಾಮ್ ಜಾನ್ ಸಕ್ತೆ ಹೇ ಬಹುವಚನದಲ್ಲಿ ಕೇಳ್ತಾನೆ. ನಾನು ನನ್ನನ್ನ ನಾವು ಅಂತ ಕೇಳಿದಂಗಾಯ್ತು. ಈ ಅಲ್ಲೇ ಲೇಖಕ ಹೇಳ್ಕೊಳ್ತಾ ಇದ್ದಾನೆ, ಹಮ್ನೆ ದುಕಾನ್ದಾರ್ ಸೆ, ಅಲ್ಲಿ 2-3 ಜನ ಇದ್ದಾರೆ ಅಂತಲ್ಲ, ಅವನೊಬ್ಬನೇ ಲೇಖಕ ಇರೋನೊಬ್ಬನೇ, ಪ್ಲೂರಲ್ ಅಲ್ಲ ಅದು. ಅವನಿಗೆ ತನಗೆ ತಾನು ಪ್ಲೂರಲ್ ಹೇಳ್ಕೊಳ್ತಾ ಇದ್ದಾನೆ. ದುಕಾನ್ದಾರ್ ಸೆ ಮೋಲ್ ಭಾವ್ ಕಿಯಾ, ಮೋಲ್ ಭಾವ್ ಮೌಲ್ಯ ಎಷ್ಟು, ರೇಟ್ ಎಷ್ಟು ಇದರದ್ದು ಅನ್ನೋದನ್ನೆಲ್ಲ ಮಾತಾಡಿದೆ ನಾನು, ಕೇಳ್ಕೊಂಡೆ. ಅವ್ರು ಆಧ್ ಸೇರ್ ಸೇಬ್ ಮಾಂಗೆ, ಆಧ್ ಸೇರ್ ಅರ್ಧ, ಸೇರು ಸೇಬು ಹಣ್ಣನ್ನ ಕೇಳಿದೆ, ಕೊಡು ಅಂತ ಕೇಳಿದೆ.